ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಮಂಗಳವಾರದಿಂದ ಅಂತ ಅನಿಸುತ್ತೆ ನಾನು ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಮುದ್ರಾ ಮಂತ್ರನ ಹೇಳ್ಕೊಡ್ತಾ ಬರ್ತಾಯಿದ್ದೀನಿ. ನಾವು ಮಂಗಳವಾರ ದಿವಸ ಬ್ಲಡ್ ವೆಸಲ್ಸ್ ಬಗ್ಗೆ ಮಾತಾಡಿದೆ. ಬ್ಲಡ್ ವೆಸಲ್ಸ್ ಅಂದರೆ ನಮ್ಮ ಶರೀರಕ್ಕೆ ರಕ್ತ ಮತ್ತು ಆಕ್ಸಿಜನ್ ಸರಬರಾಜು ಮಾಡುವಂಥ ಸಪ್ಲೈ ಮಾಡುವಂಥ ಒಂದು ಹಾರ್ಡ್ವೇರ್ ಸಿಸ್ಟಮು. ಶುದ್ಧ ರಕ್ತವನ್ನು, ಶುದ್ಧ ಗಾಳಿಯನ್ನು ನಾವು ತಗೊಳ್ಳೋ ಗಾಳಿ ಶುದ್ಧ ಮಾಡಿ ಫಿಲ್ಟ್ರ್ ಮಾಡಿ, ನಾವು ತಿಂದಂಥ ಆಹಾರ ಪದಾರ್ಥದ ಉತ್ಪತ್ತಿಯಾದಂಥ ರಕ್ತ ಶುದ್ಧ ಮಾಡಿ ಎಲ್ಲ ಅಂಗಾಂಗಗಳ ಟಿಶ್ಯೂಗಳಿಗೆ ತಲುಪಿಸುವುದಕ್ಕೆ ಬ್ಲಡ್ ವೆಸಲ್ಸ್ ಅಂತ. ಅದರಲ್ಲಿ ವೇನ್ಸು, ಆರ್ಟರೀಸು, ಕೆಪಿಲರೀಸ್ ಅಂತ 3 ಜಾತಿ ಇದೆ ಅಂತ ಹೇಳಿದ್ದೆ ನಮ್ಮ ಬಾಡಿ ಒಳಗಡೆ. ಆರ್ಟರೀಸ್ ಏನು ಮಾಡುತ್ತೆ, ಹಾರ್ಟಿಂದ ಶುದ್ಧವಾದ ರಕ್ತ ತೊಗೊಳುತ್ತೆ, ಎಲ್ಲ ಅಂಗಾಂಗಗಳು ಕಳಿಸ್ಕೊಡುತ್ತೆ. ಅದರಲ್ಲಿ ಇನ್ಫೀರಿಯರ್ ವಿನೈಕವ, ಸುಪೀರಿಯರ್ ವಿನೈಕವ, ಪಲ್ಮನರಿ ಆರ್ಟರಿ, ಪಲ್ಮನರಿ ವೇನ್ಸ್, ಅರೋಟ, ಈ 5 ನಮಗೆ ಜೊತೆ ಸೇರಿ ವರ್ಕ್ ಮಾಡುತ್ತೆ. ವೇನ್ಸ್ ಅಂತಂದರೆ ಕೆಟ್ಟ ಪದಾರ್ಥಗಳು, ಅಂದರೆ ಕಾರ್ಬನ್ ಡೈಆಕ್ಸೈಡ್, ಕೆಟ್ಟ ಗಾಳಿ, ರಕ್ತದಲ್ಲಿದ್ದಂಥ ಕಲ್ಮಶ ಟಾಕ್ಸಿನ್ಸ್ನೆಲ್ಲ ತೊಗೊಂಡು ಹಾರ್ಟಿಗೆ ಕಳಿಸಿ ಫಿಲ್ಟ್ರ್ ಮಾಡಿ ಆಮೇಲೆ ಅದು ಮಲಮೂತ್ರ ವಿಸರ್ಜನೆ ಮಾಡುತ್ತೆ. ಕೆಪಲರೀಸ್ ಅಂತಂದರೆ ಒಂಥರ ಡೆಲಿವರಿ ಬಾಯ್ ಇದ್ದಾಗೆ, ಶುದ್ಧವಾದ ರಕ್ತನ ಡೌನ್ ಮಾಡುತ್ತೆ, ಅಂದರೆ ಅನ್ಲೋಡ್ ಮಾಡುತ್ತೆ. ಕೆಟ್ಟ ಗಾಳಿ, ಕೆಟ್ಟ ರಕ್ತದಲ್ಲಿರೋದಂಥ ಪದಾರ್ಥನ ಲೋಡ್ ಮಾಡ್ಕೊಂಡು ತೊಗೊಂಬರುತ್ತೆ. ಕೆಪಲರೀಸ್ ಅಂತ. ಇದು ಆರ್ಟರೀಸು, ವೈನ್ಸ್ ಮಧ್ಯೆ ಕೆಲಸ ಮಾಡುವಂಥ ಒಬ್ಬ ಸರ್ವಿಸ್ ಮ್ಯಾನ್ ಇವನು. ಇದನ್ನು ನಾನು ಹೇಳ್ಕೊಟ್ಟಿದ್ದೆ, ಹೇಗೆ ಬ್ಲಡ್ ವೆಸಲ್ ಶುದ್ಧಿ ಮಾಡಬೇಕು. ಎರಡನೇದು, ನಮ್ಮ ಮೆಮೊರಿ ತುಂಬ ಪೂರ್ ಆಗಿರ್ತದೆ, ಅದು ಹೇಗೆ ನಾವು ಶಾರ್ಪ್ ಮಾಡ್ಕೋಬೇಕು ಅಂತೇಳಿ. ನಿನ್ನೆ ಯೂರಿನರಿ ಇನ್ಫೆಕ್ಷನ್ ಬಗ್ಗೆ ಮಾತಾಡಿದ್ದೆ. ಪದೇ ಪದೇ ಯೂರಿನೇಷನ್ ಆಗ್ತಿರ್ತದೆ. ಯೂರಿನರಿ ಇನ್ಫೆಕ್ಷನ್ ಯಾಕಾಗತ್ತೆ, ಕಾರಣ ಏನು, ಅದಕ್ಕೆ ಮುದ್ರಾ ಮಂತ್ರ ಹೇಳ್ಕೊಟ್ಟಿದ್ದೆ. ಇವತ್ತು ಹಾರ್ಟೇ ವರ್ಕ್ ಆಗೋದಿಲ್ಲ ಸರಿಯಾಗಿ. ಎಲ್ಲ ಸರಿ ಇದೆ, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಪ್ರತಿಯೊಂದು ಸರಿ ಇದೆ. ಹಾರ್ಟ್ ಪ್ರಾಬ್ಲಮ್ ಇದೆ. ಮೆಡಿಕಲ್ ಸೈನ್ಸಲ್ಲಿ ಹೃದಯಕ್ಕೆ, ಹಾರ್ಟ್ಗೆ ಕಾರ್ಡಿಯೋ ಅಂತ ಕರೀತಾರೆ. ಮೆಡಿಕಲ್ ಭಾಷೆಯಲ್ಲಿ ನಮ್ಮ ಹೃದಯಕ್ಕೆ ಕಾರ್ಡಿಯೋ ಅಂತಾರೆ. ಆ ಬ್ಲಡ್ ವೆಸಲ್ಗೆ ವಾಸ್ಕುಲರ್ ಅಂತ ಕರೀತಾರೆ. ಅದಕ್ಕೆ ಕಾರ್ಡಿಯೋವಾಸ್ಕುಲರ್ ಸಿಸ್ಟಮ್ ಸರಿಯಾಗಿ ಇದೆಯಾ ಇಲ್ವಾ ಚೆಕ್ ಮಾಡ್ಕೋಬೇಕು. ಇಡೀ ಜಗತ್ತಿನಲ್ಲಿ ಕೋಟಿ ಕೋಟಿ ಆಸ್ತಿ ಇದ್ದರೂ ಕೂಡ, ಇಡೀ ಜಗತ್ತೇ ನನ್ನ ಹೆಸರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೂ ರಿಜಿಸ್ಟರ್ ಮಾಡಿದ್ರು, ಜಗತ್ತಿನ ಎಲ್ಲ ಸಂಪತ್ತು ನನ್ನಲ್ಲಿದ್ದರೂ ಕೂಡ ಹಾರ್ಟು ಸರಿ ಇಲ್ಲ ಅಂದರೆ ಅವೆಲ್ಲ ಏನೂ ಲೆಕ್ಕಕ್ಕಿಲ್ಲ, ಧೂಳಕ್ಕೆ ಸಮಾನ. ಹಾರ್ಟೇ ವ್ಯಕ್ತಿತ್ವನ ಗುರುತಿಸೋದು, ನಮ್ಮ ಹಾರ್ಟೇ ನಾವು ಬದುಕಿದ್ದೀವ ಅಂತ ಹೇಳೋದು. ನಮಗೆ ಬ್ಲಡ್ ವೆಸಲ್ಸು, ವೇನ್ಸು ಹೆಂಗೆ ವರ್ಕ್ ಮಾಡಬೇಕು ಅಂತ ಮೊನ್ನೆ ಎಪಿಸೋಡ್ ಕಲ್ತ್ಕೊಂಡ್ವಿ. ಈಗ ಹಾರ್ಟೇ ವರ್ಕ್ ಆಗ್ತಿಲ್ಲಪ್ಪ, ಹಾರ್ಟಲ್ಲೇ ಪ್ರಾಬ್ಲಮ್ ಇದೆ. ಹಾರ್ಟ್ ಏನು ಕಾರ್ಯಕ್ರಮ ಮಾಡುತ್ತೆ, ಅದರ ಹಾರ್ಟ್ ಮೇನ್ ಫಂಕ್ಷನ್ ಏನು, ರಕ್ತವನ್ನು ಶುದ್ಧಿ ಮಾಡಿ ಶುದ್ಧವಾದ ರಕ್ತ ಹೊರಗೆ ಹಾಕ್ಕೊಡೋದು. ಅಶುದ್ಧವನ್ನು ಶುದ್ಧ ಮಾಡುವಂಥ ಕೆಲಸ ಜಗತ್ತಿನಲ್ಲಿರೋದು ಒಂದೇ ಹಾರ್ಟ್. ನಾವು ಮಡಿದೀವೋ ಮೇಲ್ಗೆ ಬೇಕಾಗಿಲ್ಲ, ಹಾರ್ಟ್ಗೆ ತನ್ನ ಶಕ್ತಿ ಮೀರಿ ಕೆಲಸ ಮಾಡುತ್ತೆ. 24 ಗಂಟೆ 365 ದಿವಸ ನಾವು ಬದುಕಿರೋವರೆಗೂ ರಕ್ತನ ಫಿಲ್ಟ್ರ್ ಮಾಡಿ ಶುದ್ಧಿ ಮಾಡಿ ಕಳಿಸ್ಕೊಡುತ್ತೆ. ಅಶುದ್ಧವಾದ ರಕ್ತ ತೊಗೊಳುತ್ತೆ, ಫಿಲ್ಟ್ರ್ ಮಾಡುತ್ತೆ, ಕಳಿಸುತ್ತೆ. ಲಂಗ್ಸ್ ಏನು ಮಾಡುತ್ತೆ, ಅಶುದ್ಧವಾದ ಗಾಳಿ ತೊಗೊಳುತ್ತೆ, ಫಿಲ್ಟ್ರ್ ಮಾಡುತ್ತೆ, ಕಳಿಸುತ್ತೆ. ಈ ಬ್ಲಡ್ ವೆಸಲ್ಸಲ್ಲಿ ಗಾಳಿ ಮತ್ತು ರಕ್ತ, ಹಾರ್ಮೋನ್ಸ್, ನ್ಯೂಟ್ರಿಯೆಂಟ್ಸು ಎಲ್ಲ ಸಪ್ಲೈ ಮಾಡ್ತಾ ಹೋಗುತ್ತೆ. ಇದು ಓಕೆ. ಆದರೆ ಸಪ್ಲೈ ಮಾಡೋಕ್ಕೆ ಓಕೆ, ಸಪ್ಲೈಯರೇ ಸರಿ ಇಲ್ವಲ್ಲ, ಹಾರ್ಟೇ ಸರಿ ಇಲ್ವಲ್ಲ. ಈಗ ಹಾರ್ಟೇ ಸರಿ ಇಲ್ಲ. ಎಷ್ಟು ನೋಡಿ, ದಿನಕ್ಕೆ ನನ್ನ ಅನುಭವದ ಆಧಾರದ ಮೇಲೆ 1 ಅವರಲ್ಲಿ ಉದಾಹರಣೆಗೆ 9 ರಿಂದ 10 ಗಂಟೆ ಅಂತ ಇಟ್ಕೊಳ್ಳಿ. 9 ರಿಂದ 10 ಗಂಟೆ ಒಳಗಡೆ ಇಡೀ ಜಗತ್ತಿನಲ್ಲೇ ಇಲ್ಲ ಅಂದರೂ 1 ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಆಗಿಬಿಡ್ತದೆ. 1 ಲಕ್ಷ ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ 1 ಅವರಲ್ಲಿ. ಹಾಗಾದರೆ ಅರ್ಧ ಗಂಟೆಗೆ ಎಷ್ಟು, 1 ನಿಮಿಷಕ್ಕೆ ಎಷ್ಟಾಗಾರೆ? 1 ನಿಮಿಷಕ್ಕೆ 60 ಸೆಕೆಂಡ್ಸ್ ಅಷ್ಟೇ ಇರೋದು. ಆದರೆ ಒಂದು ದಿನಕ್ಕೆ ಅಲ್ಲ 1 ಅವರಲ್ಲಿ ಇಡೀ ಜಗತ್ತಿನಲ್ಲೇ 1 ಲಕ್ಷ ಜನಕ್ಕೆ ಹಾರ್ಟ್ ತೊಂದರೆ ಇದೆ ಅಂತ ಹೇಳ್ತೆ WHO. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ, 1 ಅವರಲ್ಲಿ ಇಡೀ ಬ್ರಹ್ಮಾಂಡದಲ್ಲೇ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆ 1 ಅವರ್ಲಿ 1 ಲಕ್ಷ ಜನಕ್ಕೆ
ಬರುತ್ತೆ. ಎಲ್ಲ ಹಾಸ್ಪಿಟ್ಲ್ ಹಿಸ್ಟ್ರಿ ತೆಗೆದು ನೋಡಿದಾಗ 1 ಅವರಲ್ಲಿ ಇಷ್ಟು ಜನಕ್ಕೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ, ಹಾರ್ಟ್ ವರ್ಕ್ ಆಗ್ತಿಲ್ಲ, ಹಾರ್ಟಲ್ಲಿ ದೋಷ ಇದೆ, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ಸ್ ಸ್ಟ್ರಾಂಗ್ ಇಲ್ಲ. ಕಾರ್ಡಿಯೋ ಅಂದರೆ ಹಾರ್ಟು, ವ್ಯಾಸ್ಕ್ಯುಲರ್ ಅಂದರೆ ವೆಸಲ್ಸ್. ಬ್ಲಡ್ ವೆಸಲ್ಸ್ಗೆ ವ್ಯಾಸ್ಕ್ಯುಲರ್ ಅಂದರೆ ಮೆಡಿಕಲ್ ಭಾಷೆ. ಈ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ನಲ್ಲಿ ದೋಷ ಇದೆ ಅಂತ ಹೇಳ್ಬಿಟ್ರು. ಹೆಂಗೆ ಗೊತ್ತಾಯ್ತು ನಮ್ಮ ಹೃದಯ ವರ್ಕ್ ಆಗ್ತಿಲ್ಲ, ಕಣ್ಣಿಗೆ ಏನು ಕಾಣ್ತಿಲ್ಲ, ನಮ್ಮ ಕಣ್ಣು ಕುರುಡಾಗಿದ್ದೀವಿ ಅಂತ, ಕಣ್ಣು ಮಂಜು ಆಗ್ತಿದ್ರೆ ಕಣ್ಣಲ್ಲಿ ದೋಷ ಇದೆ ಅಂತ, ಮಾತಾಡೋಕ್ಕೆ ಬರ್ತಿಲ್ಲ, ನಾಲ್ಗೆ ತೊಂದರೆ. ಆದರೆ ಹಾರ್ಟೇ ವರ್ಕ್ ಆಗ್ತಿಲ್ಲ, ಹೆಂಗೆ ಕಂಡು ಹಿಡಿಯೋದು? ಫಸ್ಟ್ ಸಿಂಪ್ಟಮ್ಸು ನಮ್ಮ ಹಾರ್ಟಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂದರೆ, ಚೆಸ್ಟ್ ಪೇನ್ ಬರ್ತದೆ. ಪೇನ್ ಇಲ್ಲೆಲ್ಲ ಹೃದಯದಲ್ಲೆಲ್ಲ, ಇದು ಚೆಸ್ಟ್ ಪೇನ್ ಬಂದರೆ ನಿಮ್ಮ ಹಾರ್ಟ್ ಸರಿಯಾಗಿಲ್ಲ, ಪಟ್ಟತ್ತು ತೋರಿಸ್ಕೋಬೇಕು ಅಂತ ನೆನ್ಪಿಟ್ಕೋಬೇಕು. ಡಿಸಿನೆಸ್, ಸಡನ್ನಾಗಿ ತಲೆ ತಿರುಗೋದಂಗೆ ಆಗುತ್ತೆ, ಸಡನ್ನಾಗಿ ತಲೆ ಸುತ್ತು ಬರ್ತದೆ, ತಲೆ ಹಿಂಗೆಲ್ಲ ಸುತ್ತದ, ಮಲಗಿದ್ರು ತಲೆ ಸುತ್ತು, ನಿಂತಿದ್ರು ತಲೆ ಸುತ್ತು, ಕೂತಿದ್ರು ತಲೆ ಸುತ್ತು, ಡಿಸಿನೆಸ್, ತಲೆ ತಿರುಗೋದು. ಚೆಸ್ಟ್ ಪೇನ್ ಬಂತ, ಹಾರ್ಟ್ ಸರಿಯಿಲ್ಲ, ಬ್ಲಡ್ ವೆಸಲ್ಸ್ ಎಲ್ಲ ಕರೆಕ್ಟಾಗಿದೆ, ವೆಯ್ನ್ಸು, ಆರ್ಟರೀಸು, ಕೆಪಿಲರೀಸ್ ಎಲ್ಲ ಕರೆಕ್ಟಾಗಿದೆ. ನೆಕ್ಸ್ಟು ಚೆಸ್ಟ್ ಪೇನ್ ಆದ ತಕ್ಷಣ ಗಿಡ್ಡಿನೆಸ್, ಹಿಂಗೆ ತಲೆ ಸುತ್ತಾ ಇರ್ತದೆ. ಫೇಂಟಿಂಗ್ ಅಂತಂದರೆ ಟೆಂಪ್ರವರಿ ಲಾಸ್ ಆಫ್ ಕಾನ್ಷಿಯಸ್ನೆಸ್. ಸಡನ್ನಾಗಿ ಬಿದ್ದುಬಿಡ್ತೀವಿ, ಏನಾಯಿತೋ ಗೊತ್ತಿರಲ್ಲ, ಆಮೇಲೆ ಎದ್ದೊಳ್ತೀವಿ. ಪರ್ಮನೆಂಟ್ ಆಗಲ್ಲ, ಟೆಂಪ್ರವರಿ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಅಂದರೆ ಅರಪ್ರಜ್ಞೆ, ಬಿದ್ದುಬಿಡ್ತೀವಿ, ಎದ್ದೊಳ್ತೀವಿ. ಚೆಸ್ಟ್ ಪೇನ್ ಬಂತು, ತಲೆ ಸುತ್ತಂಗಾಯಿತು, ತಟ್ಟಂತ ಬಿದ್ದುಬಿಟ್ಟೆ, ತಲೆಯೆಲ್ಲ ಲೈಟ್ ಆಗಿಬಿಟ್ಟಿದೆ, ತಲೆನೇ ಇಲ್ಲ ಅನ್ಬೇಕು, ನನ್ನ ಭುಜದ ಮೇಲೆ ತಲೆನೇ ಇಲ್ವೇನೋ ಅನಿಸೋ ರೀತಿ ಭಾಸ ಆಗುತ್ತೆ, ಭ್ರಮೆ ಬರ್ತದೆ, ಒಂಥರ ಏನೋ ಇದು. ಆಮೇಲೆ ಇದಕ್ಕಿದ್ದಾಗೆ ತಲೆಯಲ್ಲಿ ಯಾರೋ ಹಿಂಗೆ ಕದಮ್ದಾಗೆ ಒತ್ತಡ, ಹಿಂಗೆಲ್ಲ ಅಂದಂಗೆ ಆಗುತ್ತೆ, ಹಿಂಗೆಲ್ಲ ಹಿಂಗೆಲ್ಲ ಅಂದಾಗತ್ತೆ, ಸ್ವಲ್ಪ ಮಂಜಂಗೆ ಆಗುತ್ತೆ. ದೀರ್ಘವಾಗಿ ಉಸಿರಾಡೋಕ್ಕಾಗ್ತಿಲ್ಲ, ಬ್ರೇಕ್ ಕಟ್ ಮಾಡಿ ನೋಡಿ, ದೀರ್ಘವಾಗಿ ಉಸಿರು ತೊಗೊಂಡು ದೀರ್ಘವಾಗಿ ಉಸಿರು ಬಿಡೋಕ್ಕಾಗ್ತಿಲ್ಲ. ಆ ಬ್ರೀತ್ನಲ್ಲಿ, ಆ ಉಸಿರಾಡ್ತಲೇ ದಣಿವು, ಆ ದಣಿವು ಹೆಂಗಿದೆ ಅಂದರೆ, ನಂಗೆ ಆಗ್ತಿಲ್ಲಪ್ಪ, ನನಗೆ ಅಯ್ಯೋ, ನನಗೆ ಒಂಚೂರು ಏನೋ ಆಗ್ತಿದೆ, ಅಯ್ಯೋ ಎದೆ ಹಿಡ್ಕೊಂಡಂಗೆ ಆಗ್ತಿದೆ ನನಗೆ, ಆವಾಗ ಸ್ಲೋ ಹಾರ್ಟ್ ಬೀಟ್ ಆಗ್ತದೆ, ಹಾರ್ಟ್ ಬೀಟು ನಿಧಾನಕ್ಕೆ. ಇದಿಷ್ಟು ಸಿಂಪ್ಟಮ್ಸ್ ನಿಮ್ಮಲ್ಲಿತ್ತು ಅಂದರೆ ನಿಮ್ಮ ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ. ಬ್ಲಡ್ ವೆಸಲ್ ಕರೆಕ್ಟ್, ಆದರೆ ಹಾರ್ಟ್ ಪೈಪ್ಗಳೆಲ್ಲ ಕರೆಕ್ಟಾಗಿದೆ, ಅದು ಮೇನ್ ಜಂಕ್ಷನ್ನೇ ಆಫ್ ಆಗಿಬಿಟ್ಟಿದೆ, ಯಾವುದು ಹಾರ್ಟ್. ಆ ಹಾರ್ಟು ಪ್ರಾಬ್ಲಮ್ ಇದೆ. ಇಷ್ಟು ಸಿಂಪ್ಟಮ್ಸ್ ಮೇಲೆ ಅನುಭವಿಸ್ತೀನಿ ಅಂತ ಅಂದರೆ ಹಾರ್ಟ್ ಪ್ರಾಬ್ಲಮ್ಮು, ಎನಿ ಮೂಮೆಂಟ್ ನೀವು ಹಾರ್ಟ್ ಅಟ್ಯಾಕ್ ಆಗ್ಬೋದು. ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು. ಡಾಕ್ಟ್ರ್ ಎಲ್ಲೋ ಇದ್ದಾರೆ, ಹಾಸ್ಪಿಟ್ಲ್ ಎಲ್ಲೋ ಇದೆ. ಆಗ ನಿಮಗೆ ನೀವೇ ರಿಪೇರಿ ಮಾಡ್ಕೊಳ್ಳೋದು ಹೇಗೆ? ನಿಮ್ಮ ಹಾರ್ಟ್ ಸರಿಯಾಗಿ ಮಲಗಿರೋದು ಎಪ್ಸೋದು ಹೇಗೆ? ಯಾಕೆ ನಮ್ಗೆ ಹಾರ್ಟು ವರ್ಕ್ ಮಾಡ್ತಿತ್ತು ಚೆನ್ನಾಗಿ, ಇವಾಗ ವರ್ಕ್ ಮಾಡ್ತಿಲ್ಲ? ಹಾಗಾದರೆ ನಾವು ಆಸ್ಪತ್ರೆಗೆ ಹೋಗ್ಬೇಕಲ್ಲ, ಸಡನ್ ನಾವೇ ರಿಪೇರಿ ಮಾಡ್ಕೋಬೇಕಾ? ಅದೊಂದು ಕಲೆ ನಾನು ಇವಾಗ ಹೇಳ್ತೀನಿ. ಆದರೆ ಮೂಲ ಕಾರಣ ಏನು? ಹಾರ್ಟ್ ಯಾಕೆ ಸ್ಟಾಪ್ ಆಗ್ತಿದೆ, ಯಾಕೆ ವರ್ಕ್ ಆಗ್ತಿಲ್ಲ ಸರಿಯಾಗಿ? ದೀರ್ಘವಾಗಿ ಉಸಿರು ತೊಗೊಳಕ್ಕಾಗಲ್ಲ, ಏನೋ ಇಟ್ಕೊಂಡಂಗಾಗುತ್ತೆ, ದೀರ್ಘ ಉಸಿರು ಬಿಡೋಕ್ಕೂ ಆಗಲ್ಲ. ಆ ಥರ ಹಿಂಸೆ ಯಾವ ಶತ್ರುಗೂ ಬೇಡ. ಇಲ್ಲೆಲ್ಲ ಪೇನ್ ಬಂದುಬಿಡುತ್ತೆ, ಶೋಲ್ಡರ್ಸ್ ಪೇನು, ಇಲ್ಲೆಲ್ಲ ಪೇನ್ ಬಂದುಬಿಡುತ್ತೆ, ಹೋಗ್ತಾ ಕತ್ತೆಲ್ಲ ನೋವು ಬಂದುಬಿಡುತ್ತೆ. ಹಾಗಾದ್ರೆ ಕಾರಣ ಏನು? ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಹಾರ್ಟ್ ಸರಿಯಾಗಿ ವರ್ಕ್ ಆಗಲ್ಲ. ಇನ್ಸೋಮಿಯಾ, ಲ್ಯಾಕ್ ಆಫ್ ಸ್ಲೀಪ್, ನಿದ್ದೆ ಮಾಡಬೇಕು ಚೆನ್ನಾಗಿ. ನಂಬರ್ 2, ಮಲ ಮೂತ್ರ ಟೈಮ್ ಟು ಟೈಮ್ ಕರೆಕ್ಟಾಗಿ ವಿಸರ್ಜನೆ ಮಾಡಬೇಕು. ಎಷ್ಟೋ ಜನ 2 ದಿನ ಆದಮೇಲೆ ಟಾಯ್ಲೆಟ್ಗೆ ಹೋಗ್ತಾರೆ, ಮೋಷನ್ಗೆ ಹೋಗ್ತಾರೆ, ಮೂತ್ರನ ಕಂಟ್ರೋಲ್ ಮಾಡ್ತಾರೆ. ಯಾರು ಎದ್ದೋಗಿ ರಿಸರ್ಚ್ ಮಾಡೋಕ್ಕೆ ಹೋಗಬೇಕು, ಆಮೇಲೆ ಹೋಗೋಣ. ಮೂತ್ರ ಕಂಟ್ರೋಲ್ ಮಾಡಬಾರ್ದು, ಮೋಷನ್ ಮಲನ ಕಂಟ್ರೋಲ್ ಮಾಡಬಾರ್ದು. ಅದು ಬರಬೇಕು ಅಂತ ಅನಿಸ್ತಾ ಇದ್ದಂಗೆ ಹೋಗಿ ಮಾಡ್ಬಿಟ್ಟು ಬರಬೇಕು, ಇಲ್ಲ ಅಂದರೆ ಹಾರ್ಟಿಗೆ ತೊಂದರೆ ಆಗುತ್ತೆ, ಚೆಸ್ಟ್ ಪೇನ್ ಶುರುವಾಗುತ್ತೆ. ಕಫ ಬಂದರೆ ಒಗಿಬೇಕು, ತಡಿಬಾರ್ದು. ಮೂಗಲ್ಲಿ ಗೊಣ್ಣೆ ಬಂದರೆ ಅಯ್ಯೋ ಅವರೆಲ್ಲ ಇದ್ದರೆ ಈಗೇನಿದ್ದು ಕೊನೆಯಲ್ಲಿ ಹೋಗಿ ತೆಗೋಣ ಅಂತ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಹಿಂಗೆ ಅಂದ್ಕೊಂಡು ಕೂತ್ಕೋಬಾರ್ದು. ಕಫ ಬಂತ ಯಾರು ಏನಾದ್ರು ಅಂದ್ಕೊಂಡು ಬರಲ್ಲ, ಹೋಗ್ಬಿಟ್ಟು ಉಗಿಬೇಕು. ಮೂಗಲ್ ಗೊಂಡೆ ಮತ್ತೆ ಸಡನ್ನಾಗಿ ಹೋಗಿ ತೆಗಿಬೇಕು. ಮೂಗಲ್ ಮ್ಯೂಕಸ್ನ, ಕಫನ, ಸ್ಫುಟಮ್ನ ಕಂಟ್ರೋಲ್ ಮಾಡಿದ್ರೆ ಹಾರ್ಟಿಗೆ ಚೆಸ್ಟ್ ಪೇನ್ ಶುರು ಆಗಿಬಿಡ್ತದೆ. ಹಾರ್ಟಿಗೆ ಯಾವಾಗ ಚೆಸ್ಟ್ ಪೇನ್ ಬಂತು, ಉಸಿರಾಟಕ್ಕೆ ಸರಿಯಾಗಿಲ್ಲ, ಆಗ ತಲೆ ಸುತ್ತ ಬರುತ್ತೆ, ಡಿಸಿನೆಸ್, ಹಾಗೆ ಲಾಸ್ ಆಫ್ ಟೆಂಪ್ರವರಿ ಕಾನ್ಷಿಯಸ್ನೆಸ್ ಬಂತು. ನೆಕ್ಸ್ಟು ಡಯಾಬಿಟಿಕ್ ಇದ್ದರೆ, ಬಿ ಪಿ ಇದ್ದರೆ ಟೈಮ್ ಟು ಟೈಮ್ ಊಟ ಮಾಡಬೇಕು, ಅದೇನು ಮೆಡಿಸಿನ್ ತೊಗೋಬೇಕು.
ನಾವು ಆಮೇಲೆ ತೊಗೊಳ್ಳೋದು ಬೆಳಗ್ಗೆ ತಿಂಡಿನ ಮಧ್ಯಾಹ್ನ ಮಾಡೋದು, ಮಧ್ಯಾಹ್ನದ ಊಟ ರಾತ್ರಿ ಮಾಡೋದು ಅಂದಾಗ ಹಾರ್ಟ್ಗೆ ಎನರ್ಜಿ ಕಮ್ಮಿ ಆಯಿತು. ಅವಾಗೇನಾಗುತ್ತೆ, ಸಿಕ್ಕಾಬಟ್ಟೆ ಹಾರ್ಟ್ ಬೀಟ್ನಲ್ಲಿ ಏರುಪೇರು ಆಗುತ್ತೆ. ನೀವೇನು ಟೈಮ್ ಟು ಟೈಮ್ ಊಟ ಮಾಡ್ತೀರೋ ಹಾಗೆ ಹಾರ್ಟ್ಗೂ ಕೂಡ ಟೈಮ್ ಟು ಟೈಮ್ ಊಟ ಆಗ್ತಾ ಇರಬೇಕು. ಯಾವ ರೀತಿ ನಾವು ತಿನ್ನೋ ಆಹಾರ ಅದಕ್ಕೆ ಹೋಗ್ತಾ ಇರ್ತದೆ. ಇನ್ನೊಂದಿದೆ, ಅತಿಯಾದ ಸೆಕ್ಸಿಂದ ಹಾರ್ಟು ಡಿಸೀಸ್ ಬರ್ತದೆ. ಅತಿಯಾದ ಎಮೋಷನ್ಸ್ ಡಿಸಾರ್ಡರ್ಸ್, ಅತಿಯಾದ ಕೋಪ, ಅತಿಯಾದ ಭಯ, ಅತಿಯಾದ ದುಗುಡ, ಡಿಪ್ರೆಷನ್ನು ಹಾರ್ಟ್ಗೆ ಜ್ವರ ಬರೆಸ್ಬಿಡ್ತದೆ. ಹಾರ್ಟಿಗೆ ಜ್ವರ ಬರೋದಿಲ್ಲ ನೋಡಿದ್ದೀರಾ? ಬರ್ತದೆ. ಹೆಂಗೆ ಗೊತ್ತು? ಅತಿಯಾದ ಕೋಪ ಮಾಡಿದ್ರೆ ಹಾರ್ಟಿಗೆ ಜ್ವರ ಬಂತು. ಭಯ ಬಂದರೆ ಹಾರ್ಟ್ ಬೀಟ್ ಚೇಂಜಸ್ ಆಗುತ್ತೆ ಭಯದಲ್ಲಿ. ಅತಿಯಾದಂಥ ಎಮೋಷನ್ಸು, ಆಮೇಲೆ ಅತಿಯಾದ ಸಿಕ್ಕಾಬಟ್ಟೆ ಗಾಬರಿ ಮಾಡ್ಕೊಳ್ಳೋದು, ಡಿಪ್ರೆಷನ್ಗೆ ಹೋಗೋದು, ಅಳೋದು. ಅವಾಗ ಹಾರ್ಟ್ಗೆ ಕೆಲಸ ಮಾಡುವಾಗ ನಿಮ್ಮ ಅಳು, ನಿಮ್ಮ ಕೋಪ, ನಿಮ್ಮ ಡಿಪ್ರೆಷನ್ ಎಲ್ಲ ಅಂತ ಡಿಸ್ಟರ್ಬ್ ಆದಾಗ ಚಳಕ್ ಅಂದಂಗೆ ಆಗುತ್ತೆ. ಓ ಅಂತ ಬರ್ತದೆ. ಉಸಿರು ಎಳ್ಕೊಳಕ್ಕಾಗಲ್ಲ, ಉಸಿರು ಬಿಡೋಕ್ಕಾಗಲ್ಲ, ಕಣ್ಣೆಲ್ಲ ತಿರುಗಿ ಬಿದ್ದೋಗ್ಬಿಡ್ತಾರೆ. ಅದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ಗೆ ಇವೆಲ್ಲ ದಾರಿ ಮಾಡಿಕೊಡುತ್ತೆ. ಇದೊಂದು. ಇನ್ನೊಂದು ಏನಪ್ಪ ಅಂದರೆ, ಹಾರ್ಟ್ ವರ್ಕ್ ಆಗೋಕ್ಕೆ ನಮ್ಮ ಆಹಾರ ಪದಾರ್ಥವೇ ಕಾರಣ. ಅದಕ್ಕೆ ಅತಿಯಾದ ಎಣ್ಣೆ ಪದಾರ್ಥ ತಿಂದಷ್ಟು ಹಾರ್ಟಿಗೆ ಅಲರ್ಜಿ. ಎರಡನೇದು, ಸೂರ್ಯನ ಬೆಳಕಿಗೆ ಶರೀರ ಒಡ್ಲಿಲ್ಲ ಅಂದರೆ ಹಾರ್ಟ್ ಹೆಚ್ಚಿಗೆ ದಿವಸ ಬರೋಲ್ಲ. ಅದೇ ದಿನ ಬೆಳಗ್ಗೆ 7ರಿಂದ 9 ಗಂಟೆ ಒಳಗೆ ಸನ್ ಬಾತ್ ಮಾಡಬೇಕು. ಆಗ ಹಾರ್ಟ್ ಚೆನ್ನಾಗಿ ಲವಲವಿಕೆಯಿಂದ ಇರ್ತದೆ. ನಮ್ಮ ಹಾರ್ಟ್ನ ಸನ್ನಿಗೆ ತೋರಿಸ್ಬೇಕು, ಅಂದರೆ ತೆಗೆದು ತೋರಿಸೋದಲ್ಲ, ಹೋಗಿ ಸನ್ಲೈಟೇ ಕೂತ್ಕೊಂಡು ಸೂರ್ಯ ಸ್ನಾನ ಮಾಡಬೇಕು. ನಮ್ಮ ಹಾರ್ಟು ಸರಿಯಾಗಿ ವರ್ಕ್ ಆಗ್ತಿಲ್ಲ ಅನ್ನೋ ಕಾರಣ ರಾತ್ರಿ ಮಲಗಿರ್ತೀವಿ, ತಲೆ ಪೂರ್ತಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಈಗ ಕಂಪ್ಲೀಟ್ ತಲೆ ಪೂರ್ತಿ ಮುಚ್ಕೊಂಡು ಮಲಗುತ್ತೀವಿ. ನಾವು ಬಿಟ್ಟ ಕೆಟ್ಟ ಗಾಳಿನ ವಾಪಸ್ ತೊಗೋತೀವಿ, ಬಿಡ್ತೀವಿ, ಆ ಕೆಟ್ಟ ಗಾಳಿ ವಾಪಸ್ ತೊಗೋತೀವಿ. ಯಾಕಂದರೆ ಪೂರ್ತಿ ಮುಚ್ಕೊಂಡ್ಬಿಟ್ಟಿದ್ದೀವಲ್ಲ. ಅದನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಒಳಗೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಒಳಗೆ ಹಾರ್ಟ್ಗೆ ತುಂಬ ಸ್ಟ್ರೆಸ್ ಆಗಿಬಿಡ್ತದೆ. ಏನಪ್ಪ ಒಳ್ಳೆ ಗಾಳಿ ಒಳ್ಳೆ ರಕ್ತ ಕೊಡ್ತೀವಿ ಬರ್ತೀವಿ, ಈ ಗಾಳಿ ಏನು ಮಾಡ್ತಿದೆ, ಕೆಟ್ಟದ್ದೇ ಬರ್ತಿದೆಯಲ್ಲ ಅಂತ ಲಂಗ್ಸು ಹೇಳುತ್ತೆ. ಲಂಗ್ಸು ಹಾರ್ಟು ಏನು ಮಾಡಲಪ್ಪ, ಅವ್ನು ಬೆಡ್ಶೀಟ್ ಪೂರ್ತಿ ಮುಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ, ಒಳ್ಳೆ ಆಗ್ಸಿಲ್ಲ, ಅದಕ್ಕೆ ಅವ್ನು ಏನು ಬಿಡ್ತಾನೋ ಅದನ್ನೇ ವಾಪಸ್ ನಿನಗೆ ಕೊಡ್ತಾ ಇರಪ್ಪ, ಅದು ಏನು ಬೇಕಾದ್ರೆ ಪಂಪ್ ಮಾಡ್ಕೊ ನೀನು ಅಂತ ಲಂಗ್ಸು ಹಾರ್ಟ್ಗೆ ಹೇಳುತ್ತೆ. ಹಾರ್ಟು ಸುಸ್ತಾಗ್ಬಿಡ್ತದೆ. ಅಯ್ಯೋ ಆಕ್ಸಿಜನ್ನೇ ಬರ್ತಿಲ್ವಲ್ಲ, ಕಾರ್ಬನ್ ಡೈಆಕ್ಸೈಡೇ ಒಳಗೆ ಬರ್ತಿದೆಯಲ್ಲ, ಬಿಟ್ಟು ಗಾಳಿನೇ ವಾಪಸ್ ಒಳಗೆ ಬರ್ತಿದೆಯಲ್ಲ, ತಗೋತಾನೆ ಅದೇ ಬಿಡ್ತಾನೆ, ಬೆಡ್ಶೀಟ್ ಮುಚ್ಕೊಂಡ್ಬಿಟ್ಟಿದ್ದಾನೆ. ಹೀಗಾಗಿ ಹಾರ್ಟು ವೀಕ್ ಆಗ್ತಾ ಬಂತು. ಆದ್ದರಿಂದ ಮಲಗಿದ್ದಾಗ ಕಂಪ್ಲೀಟ್ ಬೆಡ್ಶೀಟ್ ಹಾಕೊಂಡು ಮಲಗಬಾರ್ದು, ಮುಚ್ಕೊಂಡು ಮಲಗಬಾರ್ದು. ಎಲ್ಲರೂ ಒಂದು ಕಡೆ ಸ್ವಲ್ಪ ಜಾಗ ಬಿಡಬೇಕು, ಒಳ್ಳೆ ಗಾಳಿ. ಅದರಿಂದ ಕಿಟಕಿ ಬಾಲು ತೆಗೆದಿರ್ಬೇಕು. ಅದೇ ರಾತ್ರಿ ಹೊತ್ತು ಬಾಲು ತಗೊಳ್ಳಿ ಅಂತಲ್ಲ, ಕಿಟಕಿ ತೆಗೀರಿ, ಒಳ್ಳೆ ಗಾಳಿ ಬರಲಿ. ಎಷ್ಟು ಒಳ್ಳೆ ಗಾಳಿ ಹಾರ್ಟ್ಗೆ ಹೋಗುತ್ತೋ ಲಂಗ್ಸ್ ಮುಖಾಂತರ ಅಷ್ಟೇ ಚೆನ್ನಾಗಿ ಆಯುಷ್ ಇರ್ತದೆ. ನಂಬರ್ 1. ನಂಬರ್ 2, ಈ ಆಲ್ಕೋಹಾಲು, ಡ್ರಗ್ಸು, ಸ್ಮೋಕು, ಆಮೇಲೆ ಟೊಬ್ಯಾಕೋ, ವಿಪರೀತ ರಷ್ಟೇ ಇಲ್ಲದೆ ತಿಂತಿರ್ತಾರೆ. ಚೂಯಿಂಗಮ್ಮು, ಈ ಚಕ್ಲಿ ಕೋಡ್ಬೇಳೆ ತಿಂತಾ ಇರೋದು ಪದೇ ಪದೇ. ಹೀಗೆ ಈ ಆಲ್ಕೋಹಾಲು, ಸ್ಮೋಕು, ಡ್ರಿಂಕ್ಸ್ ಮಾಡೋದ್ರಿಂದ ಹಾರ್ಟ್ಗೆ ಅದು ಫಾರಿನ್ ಬಾಡಿ ಥರ ವರ್ಕ್ ಆಗುತ್ತದೆ. ಸ್ಮೋಕ್ ಅಂದರೆ ಏನು? ಸ್ಮೋಕ್ ಮಾಡೋರು ಬಿಡೋ ಸ್ಮೋಕ್ ಇದೆಯಲ್ಲ, ಅದು ಪಾಯ್ಸನ್ನು. ನಾವು ಅದನ್ನೇ ಮೂಗಿಂದ ವಾಪಸ್ ಒಳಗೆ ಕಳಿಸ್ಬಿಡ್ತೀವಿ. ಆಗ ಲಂಗ್ಸಲ್ಲೇನಾಗುತ್ತೆ, ಹೆಂಗಾಗಿದ್ದು ಮುದುಕನ ಥರ ಕಾಣ್ತಾ ಹೋಗುತ್ತೆ, ಅದ ಮೇಲೆಲ್ಲ ಪಾಚಿ ಬೆಳ್ಕೊಡ್ತಾ ಹೋಗುತ್ತೆ. ಒಳ್ಳೆ ಗಾಳಿನ ಹಾರ್ಟಿಗೆ ಕಳ್ಸೋಕ್ಕೆ ಆಗ್ತಾಯಿಲ್ಲ ಯಾರು? ಲಂಗ್ಸು. ಯಾಕಂದರೆ ಆ ಸ್ಮೋಕು, ಡ್ರಗ್ಸಿಂದ. ಇದ್ರ ಜೊತೆಗೆ ಆಲ್ಕೋಹಾಲ್ ಕುಡಿಯೋದ್ರಿಂದ ಲಂಗ್ಸಲ್ಲಿ ಇನ್ಫೀರಿಯರ್ ವಿನಯಕೇವ, ಸುಪೀರಿಯರ್ ವಿನಯಕೇವ, ಪಲ್ಮಿನರಿ ಆರ್ಟ್ರಿ ಮತ್ತು ಪಲ್ಮಿನರಿ ವೇನ್ಸ್, ಈ 4 ಮತ್ತು ಅರೋಟ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಸಲೀಸ ಸುಖವಾಗಿ ಮಾಡ್ತಿಲ್ಲ, ಯಾಕಂದರೆ ಡ್ರಿಂಕ್ಸ್ ಮಾಡಿರೋದ್ರಿಂದ. ಯಾವಾಗ ಒಬ್ಬ ಮನುಷ್ಯ ಯಾವಾಗಲೂ ಕುಡಿತಿರ್ತಾನೋ ಅರೋಟ ಭಾಳ ವೀಕ್ ಆಗುತ್ತೆ. ಇದರಿಂದೆಲ್ಲ ಹೃದಯಕ್ಕೆ ಒತ್ತಡ ಇರಬಾರ್ದು. ಆ ಸಿಸ್ಟೋಲ್ ಡೈಸ್ಟೋಲ್, ಡಬ್ 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 ಅನ್ನೋ ಶಬ್ದ ಇದೆಯಲ್ಲ, ಸಿಸ್ಟೋಲ್ 120/8 ಅದು ಮೇಲೆ ಇಳಿಬಾರ್ದು, ಏರ್ಲೂಬಾರ್ದು. ಆ ಲೆವೆಲ್ಗೆ ಬಾಡಿ ಮೆಟಾಬಾಲಿಸಮ್ನ ಟ್ಯೂನ್ ಮಾಡಬೇಕು, ಕಸ್ಟಮೈಸ್ ಮಾಡ್ಕೋಬೇಕಂದ್ರೆ ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು, ಅತಿಯಾದ ಸೆಕ್ಸು ಮತ್ತು ಈ ಕಂಪ್ಲೀಟ್ ತಲೆ ಮುಚ್ಕೊಂಡು ಬೆಡ್ಶೀಟ್ ಹಾಕೊಂಡು ಮಲ್ಕೊಂಬಿಡೋದು, ಆ ಪಿಜ್ಜಾ, ಬರ್ಗರು, ಬಜ್ಜಿ, ಬೋಂಡಾ,
ಆಮೇಲೆ ಅದು ಯಾವುದದು ಪಾವ್ ಭಾಜಿ, ವಿಪರೀತ ಖಾರ, ಈ ಥರದ್ದೆಲ್ಲ ಹೆಚ್ಚಿಗೆ ತಿಂದು ಹೃದಯಕ್ಕೆ ದಿನ 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 ಕಳೆದಾಗೆ ಅದು ತುಂಬ ಹೆಂಗಾಗಿದ್ದು ವಯಸ್ಸಾದಾಗ ಬಂದುಬಿಟ್ಟು ಒಂದಿನ ಪಟ್ ಅಂತ ಕಾರ್ಡಿಯಕ್ ಅರೆಸ್ಟ್ ಮಾಡಿಸ್ಬಿಡ್ತದೆ. ಆಗ ಕಾರ್ಡಿಯಕ್ ಅರೆಸ್ಟ್ ಆದಾಗ ಏನು ಮಾಡೋಕ್ಕಾಗತ್ತೆ, ಗೋವಿಂದ ಅಂತ ಅಷ್ಟೆ. ಅದರಿಂದ ನಾನು ಈ ಒಂದು ಎಪಿಸೋಡಲ್ಲಿ ಎಲ್ರಿಗೂ ಹೇಳೋದಿಷ್ಟೇ, ಎಷ್ಟು ವರ್ಷ ಬದುಕಿದ್ದೀನಿ ಅಂತಕ್ಕಿಂತ ಹೆಚ್ಚಾಗಿ ಅಯ್ಯೋ ನಾನು 95 ವರ್ಷ ರೀ ಇವಾಗ, ನನಗೀಗ 98 ವರ್ಷ ರೀ ಅಂತಾರೆ, ಆದರೆ ನಳ್ತಾನೆ ಇರ್ತಾರೆ. ಎಷ್ಟು ವರ್ಷ ಬದುಕಿದ್ರಿ ಅಂತಲ್ಲ, ಎಷ್ಟು ವರ್ಷ ಹಾರ್ಟನ್ನು ಚೆನ್ನಾಗಿ ಇಟ್ಕೊಂಡಿದ್ದೀರಿ ಅನ್ನೋದು ಇಂಪಾರ್ಟೆಂಟ್. ನಮ್ಮ ಮೊನ್ನೆ ಎಪಿಸೋಡ್ ಹೇಳ್ತಿದ್ದೆ, ಹಾರ್ಟ್ ಎಷ್ಟು ಶುದ್ಧವಾಗಿರ್ತದೋ ನೀವು ಮಡಿಯಾಗಿದ್ದೀರಾ ಅಂತ ಅರ್ಥ. ನಿಮ್ಮ ಹಾರ್ಟೇ ಸರಿ ಇಲ್ಲ ಅಂದರೆ 5 ಸಲ ಸ್ನಾನ ಮಾಡಿದ್ರೂ ಮಡಿಯಿಲ್ಲ, ನೀವು ಮೈಗೆಲ್ಲೇ ಇದ್ದೀರಾ ಅಂತ. ನೀವು ಭಯ, ಗಾಬರಿ ಮತ್ತು ದುಗುಡ, ಡಿಪ್ರೆಷನಲ್ಲೇ ಬದುಕ್ತಿದ್ದೀರಂದರೆ ನಿಮ್ಗೆ ಸುಖನೇ ಇಲ್ಲ ಅಂತ ಆಯಿತು. ಸುಖನೇ ಇಲ್ಲ, ಅದಕ್ಕೆ ನೀವು ಡಿಪ್ರೆಷನ್ಲಿದ್ದೀರಾ. ಸುಖನೇ ಇಲ್ಲ, ಅದಕ್ಕೆ ನಿಮ್ಗೆ ಭಯ, ಆತಂಕ ಇದೆ. ನಿಮ್ಗೆ ಸುಖನೇ ಇಲ್ಲ, ಅದಕ್ಕೆ ನೀವು ದುಗುಡದಲ್ಲಿದ್ದೀರಾ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಹಾರ್ಟನ್ನು ಚೆನ್ನಾಗಿ ಕಾಪಾಡಿ. ಹಾರ್ಟಿಗೆ ಬೇಕಾಗಿರೋದು 3 ಒಂದು ಇಷ್ಟ, ಒಂದು ಲವ್ ಮಾಡೋದು, ಪ್ರೀತಿಸೋದು, ಇನ್ನೊಂದು ನೋಡ್ಕೊಳ್ಳೋದು. ಲೈಕ್, ಲವ್, ಸರ್ವ್. ಈ 3 ಮಾಡ್ತೀನಿ ಅಂದರೆ ನೀವು ಎಷ್ಟೇ ವಯಸ್ಸಿದ್ರು ಕೂಡ ಹಾರ್ಟ್ ಇನ್ನೂ 18 ವರ್ಷ ಹುಡುಗನ ಥರನೇ ಇರ್ತದೆ ಒಳಗಡೆ. ಹಾರ್ಟ್ ಆ ಲೆವೆಲಿಗೆ ನಾವು ಕಾಪಾಡ್ಕೋಬೇಕು. ಹಾರ್ಟ್ ಕೊಡೋ ಸಂಸ್ಕಾರ ಎಲ್ಲರನ್ನೂ ಪ್ರೀತಿಸಿ, ಎಲ್ಲರೂ ಇಷ್ಟಪಡಿ, ಎಲ್ರಿಗೂ ಸೇವ್ ಮಾಡಿ. ಆಗ ಕೋಪ, ಭಯ, ತಾಪ, ಆ್ಯಕ್ಸೈಟಿ, ಡಿಸಾರ್ಡರ್ಸ್ ಯಾವುದೂ ಇರೋದಿಲ್ಲ. ನೀವು ಮನೆಯೇ ಕ್ಲೀನಾಗಿ ಇಟ್ಕೋತೀರೋ ಅನ್ನೋ ಗೊತ್ತಿಲ್ಲ. ನಿಮ್ಮ ಮನೆ ಟಾಯ್ಲೆಟ್ ಚೆನ್ನಾಗಿಲ್ಲ, ಬಾತ್ರೂಮ್ ಚೆನ್ನಾಗಿಲ್ಲ, ನಿಮ್ಮ ಬೆಡ್ರೂಮ್ ಚೆನ್ನಾಗಿಲ್ಲ, ನಿಮ್ಮ ಅಡುಗೆ ಮನೆ ಚೆನ್ನಾಗಿಲ್ಲ, ನಿಮ್ಮ ಹಾಲು, ಇಡೀ ಮನೆಯೇ ಚೆನ್ನಾಗಿಲ್ಲದೆ ಇರ್ಬೋದು. ಅದು ಹೃದಯ ಚೆನ್ನಾಗಿ ಇಟ್ಕೋಬೇಕು. ಹೃದಯ ಚೆನ್ನಾಗಿದ್ರೆ ಮನೆಯೆಲ್ಲ ಕ್ಲೀನ್ ಆಗುತ್ತೆ. ಹೃದಯನೇ ಚೆನ್ನಾಗಿಲ್ಲ, ನೀವು ಎಷ್ಟು ಕ್ಲೀನ್ ಮಾಡಿದಿರಿ ಮನೇನ? ಏನು ಮನೆಯೆಲ್ಲ ಮಾರ್ಬಲ್ಲು, ಗ್ರಾನೈಟ್ಸ್ ಹಾಕಿ, ಟೈಲ್ಸ್ ಹಾಕಿ, ಏನು ಅದು ಒಳಗೆ ಹೃದಯನೇ ಯಾವ ಟೈಲ್ಸು ಇಲ್ಲ, ಅಲ್ಲಿ ಲಾಭ ಇಲ್ಲ. ಎರಡನೇದು, ಮನೆಗೆಲ್ಲ ಪೇಂಟ್ ಮಾಡ್ತಾರೆ ಚೆನ್ನಾಗಿ ಕಾಣಲಿ ಅಂತೇಳಿ. ಹೃದಯಕ್ಕೆ ಪ್ರೀತಿ ಅನ್ನೋದು ಪೇಂಟೇ ಮಾಡಿಲ್ಲ. ಹೃದಯಕ್ಕೆ ಬೇಕಾದ್ರೂ ಪ್ರೀತಿ ಅನ್ನೋ ಒಂದು ಪೇಂಟಿಂಗ್ಸ್ ಹಾಕೋದಕ್ಕೆ. ಆಗ ಪಲ್ಮನರಿ ಆರ್ಟರಿ ಮತ್ತು ಪಲ್ಮನರಿ ವೇನ್ಸು ಸ್ಟ್ರಾಂಗಾಗಿ ವರ್ಕ್ ಮಾಡ್ತದೆ. ಮೂರನೇದು, ದಿನ ಸ್ನಾನ ಮಾಡಿ ಪರ್ಫ್ಯೂಮ್ ಹಾಕೋತೀವಿ ಘಮ್ ಘಮ್ಮಲ್ಲಿ ಅಂತೇಳಿ, ಆದರೆ ಹಾರ್ಟಲ್ಲಿ ಮಾತ್ರ ಗಬ್ಬು ವಾಸನೆ ಇರ್ತದೆ. ಅಸೂಯೆ, ಕೋಪ, ಭಯ, ದುಗುಡ ಇದೆಲ್ಲ ಈ ಎಲ್ಲ ರೀತಿ ಸೇರಿಕೊಂಡು ಹಾರ್ಟ್ ಏನಾಗುತ್ತೆ, ಹೆಚ್ಚಿಗೆ ದಿನ ಬಾಳಿಕೆ ಬರೋದಿಲ್ಲ. ಎಕ್ಸ್ಪೈರಿ ಡೇಟ್ ಹತ್ರ ಆಗ್ತಾ ಬರ್ತದೆ. ಅದಕ್ಕೇನು ಮಾಡಬೇಕು, 2 ಕೈನೂ ಚೆನ್ನಾಗಿ ಹಿಂಗೆ ಎಲ್ಲ ಮಾಡ್ಕೊಳ್ಳಿ ಥರ, 2 ಹಸ್ತನೂ ಹಿಂಗೆ ಮಾಡಿ ಹೆಬ್ಬೆಟ್ಟ ಕಿರುಬೆರಳಿಗೆ ಹತ್ರ ಬಿಟ್ಟು ಹಿಂಗೆ ಮುಷ್ಟಿ ಮಾಡಿಬಿಡಿ. ಹೀಗೆ ಮುಷ್ಟಿ ಹೆಬ್ಬೆಟ್ಟು ಹಿಂಗೆ ಹಾಕಿ, ಹೆಬ್ಬೆಟ್ಟನ್ನ ಒಳಗಡೆ ಇಡಿ, 4 ಬೆರಳು ಹೆಬ್ಬೆಟ್ಟು ಮೇಲೆ ಹಿಂಗೆ ಮುಚ್ಚಿ ಕ್ಲೀನಾಗೆ ಮುಚ್ಚಿಬಿಟ್ಟು ಹೀಗೆ ಇಟ್ಕೊಳ್ಳಿ. ಈಗ ನೋಡಿ, ಈ ಜಾಗದಲ್ಲಿ ಟಚ್ ಮಾಡಬೇಕು ನೋಡಿ. ಹೀಗೆ ಇಟ್ಕೊಂಡು ಮುಷ್ಟಿ ಮುದ್ರೆ, ಹೆಬ್ಬೆಟ್ಟನ್ನ ಹೊರಗೆ ಹಾಕಿದರೆ ಅಂತರ್ಮುಷ್ಟಿ, ಇಲ್ಲ ಬಹಿರಂಗ ಮುಷ್ಟಿ ಅಂತ, ಅಂದರೆ ಬಾಹ್ಯ ಮುಷ್ಟಿ. ಹೆಬ್ಬೆಟ್ಟನ್ನ ಒಳಗೆ ಹಾಕ್ಬಿಟ್ಟು ಮೇಲೆ 4 ಬೆರಳು ಮಾಡಿದ್ರೆ ಅಂತರ್ಮುಷ್ಟಿ ಅಂತ. ಇಟ್ಕೊಂಡು 1 2 3 4 5 6 7 8 ಅಂತ ನಾರ್ಮಲ್ ಉಸಿರು ತೊಗೊಂಡು ಉಸಿರು ಬಿಡ್ತಾ ಇರಬೇಕು. ಹೀಗೆ ಟ್ಯಾಪ್ ಮಾಡೋಕ್ಕೆ, ಹಿಂಗೆ ಹೃದಯಕ್ಕೆ ಹಿಂಗೆ ಮಾಡಬೇಕು. ಇದು ಈಗ ಓಂ ಹಂ 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 ಅಂತ ಬೆಳಗ್ಗೆ ಸಂಜೆ 2 ನಿಮಿಷ ಸಾಕು. 100 ಸಲ ಮಾಡಿಬಿಡಿ. ನಿಮ್ಮ ಮಾಟು 100 ವರ್ಷ ತನಕ ಚೆನ್ನಾಗಿರ್ತದೆ. ಆಗ ಗಿಡ್ಡಿನೆಸ್ ಬರೋದು, ತಲೆ ಸುತ್ತೋದು, ಚೆಸ್ಟ್ ಪೇಯ್ನು, ಕಣ್ಮಂಜಾಗಿ ಬಿದ್ದೋಗ್ಬಿಡೋದು, ಸ್ವಲ್ಪ ಹೊತ್ತು ನೀವೇ ಎದ್ದೊಳ್ತೀರಾ. ಆಮೇಲೆ ತಲೆಯೆಲ್ಲ ಭಾರ, ವಾಂತಿ ಬಂದಂಗೆ ಆಗೋದು, ಗಾಬರಿ, ಬೆವರು, ಸಿಕ್ಕಾಪಟ್ಟೆ ಬೆವರು, ಉಸಿರು ದೀರ್ಘ ತೊಗೊಂಡು ದೀರ್ಘವಾಗಿ ಬಿಡೋಕ್ಕಾಗ್ತಿಲ್ಲ ಅಂದಾಗ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ. ಓಂ ಹಂ ಓಂ ಹಂ ಓಂ ಹಂ ಓಂ ಹಂ ಅನ್ನೋ ಮಂತ್ರದಲ್ಲಿ ಇದನ್ನು ಬೀಜ ಮಂತ್ರ. ಹೃದಯಕ್ಕೆ ಬೀಜ ಮಂತ್ರ ಹಂ ಅಂತ. ಓಂ ಹಂ ಓಂ ಹಂ ಓಂ ಹಂ ಓಂ ಹಂ ಅನ್ನೋಂಥ ಬೀಜ ಮಂತ್ರ. ಈ ಥರ ಮಾಡ್ತಾಯಿರಿ. ಖಾಲಿ ಹೊಟ್ಟೆಲ್ಲಾದರೂ ಮಾಡ್ಬೋದು, ಊಟ ತಿಂಡಿ ತಿಂದಮೇಲಾದರೂ ಮಾಡ್ಬೋದು. ಆದರೆ ಹೆಚ್ಚಿಗೆ ನೀವು ಬಿಸಿಲು ಕುತ್ಕೊಂಡು ಮಾಡಿದ್ರೆ ಒಳ್ಳೆಯದು. ಬೆಳಗಿನ ಜಾವ ಬೇಗ ಎದ್ದೊಳಿ, ಸ್ನಾನ ಪೂಜೆ ಏನು ಬೇಕೋ ಮುಗಿಸ್ಕೊಳ್ಳಿ. 9 ಗಂಟೆ 10 ಗಂಟೆ ಒಳಗಿಲ್ಲ, 8ರಿಂದ 9 ಗಂಟೆ ಒಳಗೆ ನೀವು
ಬಿಸಿಲು ಒಂದು 10 ನಿಮಿಷ ಕೂತಿದ್ದು ಮಾಡಿಬಿಟ್ಟು ಹೋಗ್ಬಿಟ್ಟ ಅಂದರೆ ನಿಮಗೆ ಹಾರ್ಟಿಗೆ ಸಂಬಂಧಪಟ್ಟಂಥ ಇಲ್ಲ. ಇವತ್ತಿನ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ಹಾರ್ಟಿಗೆ ಏನಾದ್ರು ತೋರಿಸಿ ಡಾಕ್ಟರ್ ಹತ್ರ ಹೋಗಿ ಅಡ್ಮಿಟ್ಟಾಗಿ ಅದು ರಿಪೇರಿ ಮಾಡಿಸ್ಕೊಂಬರ್ತೀನಿ ಅಂದರೆ ಲಕ್ಷಗಟ್ಟಲೆ ದುಡ್ಡು ಕೊಡಬೇಕು. ಆ ಲಕ್ಷ ಉಳಿಸ್ಬೇಕು ಅಂದರೆ ಈ ಮುದ್ರಾ ಮಂತ್ರ ಮಾಡಬೇಕು. ತಂತ್ರ ಏನು, ಸಾಕಷ್ಟು ನೀರು ಕುಡಿಬೇಕು. ದಿನ ಪ್ರತಿನಿತ್ಯ ಸಾಕಷ್ಟು ನೀರು ಕುಡಿಯೋದ್ರಿಂದ ಹಾರ್ಟಿಗೆ ಚೆನ್ನಾಗಿ ನಮಗೆ ರಕ್ತನ ಪಂಪ್ ಮಾಡಲಿಕ್ಕೆ ಡಬ್ ಅನ್ನೋಕ್ಕೆ ಶಕ್ತಿ ಬರುತ್ತೆ. ನೀರು ಚೆನ್ನಾಗಿ ಕುಡಿಬೇಕು. ನೀರು ಎಷ್ಟು ಕುಡಿತೀರೋ ಆಗ ಆ ಸಿಸ್ಟೋಲ್ ಡಯಸ್ಟೋಲ್ 120/80 ಸಿಸ್ಟೋಲ್ ಅಂಡ್ ಡಯಸ್ಟೋಲ್ ಡಬ್ ಹೃದಯ ಆ ಸಿಸ್ಟೋಲ್ ಅಂಡ್ ಡಯಸ್ಟೋಲ್ನೇ ಸಲೀಸಾಗಿ ಯಾವುದೇ ಫೋರ್ಸ್ ಇಲ್ಲದೆ, ಯಾವ ಒತ್ತಡ ಇಲ್ಲದೇ, ಯಾವುದೇ ತೊಂದರೆ ಇಲ್ಲದೆ, ಯಾವ ವಿಘ್ನಗಳಿಂದ ವರ್ಕ್ ಮಾಡಬೇಕು ಅಂದರೆ ದಿನ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು. ಮತ್ತು ತಿಂಡಿ ಆದ ತಕ್ಷಣ ಬಿಸಿನೀರು ಕುಡಿಬೇಕು. ಆಮೇಲೆ ತಣ್ಣೀರು ಕುಡಿ. ಊಟ ಆದಮೇಲೆ ಬಿಸಿನೀರು ಕುಡಿಬೇಕು. ರಾತ್ರಿ ಊಟ ಆದಮೇಲೆ 1 ಲೋಟ ಬಿಸಿನೀರು ಕುಡಿಬೇಕು. ಊಟಕ್ಕೆ ಮೊದಲು, ತಿಂಡಿಗೆ ಮೊದಲು ತಣ್ಣೀರು ಕುಡೀರಿ. ಇನ್ನೊಂದು ಹೇಳ್ತೀನಿ, ಹಾರ್ಟು 100 ವರ್ಷ ಬದುಕಬೇಕು ಅಂದರೆ ಊಟ ಮತ್ತು ತಿಂಡಿ ಬೆಳಗ್ಗೆ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆ ಮೊದಲು 1-2 ಲೋಟ ನೀರು ಕುಡೀರಿ. ತಿಂಡಿ ತಿಂದಮೇಲೆ ಬಿಸಿನೀರು ಕುಡೀರಿ. ಮಧ್ಯಾಹ್ನ ಊಟ ಆದಮೇಲೆ ಬಿಸಿನೀರು ಕುಡೀರಿ. ರಾತ್ರಿ ಊಟ ಆದಮೇಲೆ ಬಿಸಿನೀರು ಕುಡಿದ್ರೆ ಹಾರ್ಟಿಗೆ ಏನೇ ಕಾಯಿಲೆ ಬರೋದಿಲ್ಲ. ಇದು ಗ್ಯಾರಂಟಿ. ಇದು ಯಾರು ಹೇಳ್ತಾರೆ? ಚರಕ ಋಷಿಗಳು ಚರಕ ಸಂಹಿತೆಯಲ್ಲಿ ಇದ್ರೆ ಹೇಳ್ತಾರೆ. ಅದರಿಂದ ಚರಕ ಸಂಹಿತೆ ಪ್ರಕಾರ ನಾವು ಊಟ ತಿಂಡಿ ಮುಂಚೆ ತಣ್ಣೀರು ಕುಡೀರಿ, ಊಟ ಆದಮೇಲೆ ಬಿಸಿನೀರು ಕುಡೀರಿ, ತಿಂಡಿ ತಿಂದ ಮೇಲೆ ಬಿಸಿನೀರು ಕುಡೀರಿ. ಮತ್ತು ಇದನ್ನು ಆಗಾಗ ಮಾಡ್ತಾ ಇರ್ತಾರೆ. ಹೀಗೆ ಮಾಡ್ತಾ ಬನ್ನಿ, ಖಂಡಿತ ನಿಮಗೆ ಹಾರ್ಟು ಬಲಗೊಳ್ಳುತ್ತೆ. ಹಾರ್ಟ್ಗೆ ತುಷ್ಟಿ, ಪುಷ್ಟಿ, ಸೃಷ್ಟಿ 3 ಕೊಡುತ್ತೆ ಈ ಮುದ್ರಾ ಮತ್ತು ಈ ಮಂತ್ರ ಓಂ ಹಂ ಅನ್ನೋದನ್ನು. ಇದು ಮಾಡ್ತಾ ಬನ್ನಿ. ಎಲ್ಲರ ಹೃದಯ ಬಲಗೊಳ್ಳಿ, ಎಲ್ಲರ ಹೃದಯದಲ್ಲೂ ಕೂಡ ಪ್ರೀತಿ ಮತ್ತು ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗಲಿ. ಎಲ್ಲರೂ ಲವ್ ಮಾಡಿ, ಎಲ್ರಿಗೂ ಸೇವೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಮರೀದೆ ಪ್ರೆಸ್ ಮಾಡಿ. ಆಗ ನೀವು ನೋಡಿದ್ದಕ್ಕೂ ಸಾರ್ಥಕ, ನನಗೂ ನೋಡಿದ್ದಕ್ಕೂ ಒಂದು ಮರ್ಯಾದೆ ಕೊಟ್ಟ ಹಾಗೆ. ಆಮೇಲೆ ಅದೇ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡಲ್ಲಿ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಆಮೇಲೆ ನಾನು ನರಸಿಂಹಕ್ರಿಯೆ ಬಗ್ಗೆ ಹೇಳ್ತಾ ಇದ್ದೆ. ಪ್ರತಿ ತಿಂಗಳು ನಾನು 2 ವರ್ಕ್ಶಾಪ್ ಮಾಡ್ತೀನಿ. ನರಸಿಂಹಕ್ರಿಯೆಗೆ ಆಸಕ್ತಿ ಇರೋರು, ಕಲಿಬೇಕು ಅನ್ನೋದಾಗಿದ್ದರೆ ಆ ಸ್ಕೀಮಲ್ಲಿ ತೋರಿಸ್ತಾರೆ ನರಸಿಂಹಕ್ರಿಯೆದು. ಅದಕ್ಕೆ ಲಾಗಿನ್ ಆಗಿ ನಾವು ಡೇ ಟು ಟೇಬಲ್ ಅನೌನ್ಸ್ ಮಾಡ್ತೀವಿ. ನೀವು ರಿಜಿಸ್ಟರ್ ಮಾಡ್ಕೋಬೋದು. ಆಮೇಲೆ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವ್ರು ನಮ್ಮ ಸ್ಕೀಮಲ್ಲಿ ತೋರಿಸ್ತಾ ನೋಡಿ. lakshmisrinivas.in ಅಂತ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.